ಬಜೆಟ್ನಲ್ಲಿ ಸಿಕ್ಕಿದ್ದು ಅಲ್ಪ ಸ್ವಲ್ಪ, ಕೊಟ್ಟ ಕಾಸಿಗೆ ಸಿಕ್ಕಿದ್ದು ಅರೆ ಕಾಸಿನ ಮಜ್ಜಿಗೆ. ಈ ಮಜ್ಜಿಗೆಗೆ ಈ ಬಾರಿ ಸ್ವಲ್ಪ ಉಪ್ಪು ಸೇರಿಸಲಾಗಿದೆ. ಹಾಗಂತ ಇದು ಅದ್ಭುತ ಸ್ವಾದಿಷ್ಟ ಪಾನೀಯ ಅಂತ ಏನಲ್ಲ, ಇದ್ರಲ್ಲಿ ಓಕೆ. ಆದ್ರೆ ಒಂದೇನು ಅಂದ್ರೆ ಕೇಂದ್ರದಲ್ಲಿ ಎಚ್ಡಿಕೆ ಮಾತು ಪಾಲನೆಯಾಗಿದೆ. 16ನೇ ಹಣಕಾಸಿನ ಆಯೋಗದಲ್ಲಿ ರಾಜ್ಯದ ಪಾಲು 0.48% ಏರಿಕೆ ಕಂಡಿದೆ. ಇದು ರಾಜ್ಯಕ್ಕೆ 63,000 ಕೋಟಿ ತೆರಿಗೆ ಪಾಲನ್ನ ಕಲ್ಪಿಸಲಿದೆ. 50,700 ಕೋಟಿಯಿಂದ 700 ಕೋಟಿ ರೂಪಾಯಿಯಿಂದ 63,049 ಕೋಟಿಗೆ ಏರಿಕೆ ಕಂಡಿದೆ. ಕೇಂದ್ರದ ನೀತಿಗಳು ದಕ್ಷಿಣವನ್ನ ದಾಕ್ಷಿಣ್ಯಕ್ಕೆ ತಳ್ತಿವೆ. ನಿನ್ನೆ ಮಂಡನೆಯಾದಂಥ ಬಜೆಟ್ನಲ್ಲಿ ಕರ್ನಾಟಕ ಸೇರಿ ದಕ್ಷಿಣದ ರಾಜ್ಯಗಳಿಗೆ ಉಡಿಯಷ್ಟೂ ಅಲ್ಲ, ಹಿಡಿಯಷ್ಟೂ ಪಾಲು ಸಿಕ್ಕಿಲ್ಲ. ದೂರದೃಷ್ಟಿಯ ಬಜೆಟ್ ಅಂತ ಹೊಗಳಿಕೆಯಲ್ಲಿ ತೇಲಿದಂಥ ಕೇಂದ್ರದ ವಿರುದ್ಧ ಕರ್ನಾಟಕ ಗರಂ ಆಗಿದೆ. ಆದರೆ ಈ ಟೀಕೆಗಳಿಗೆ ಎಚ್ಡಿಕೆ ತಿರುಗೇಟನ್ನ ಕೊಟ್ಟಿದ್ದಾರೆ. ಕಾಂಗ್ರೆಸ್ನ ಅಸ್ತ್ರವನ್ನೇ ಹೈಜಾಕ್ ಮಾಡಿದಂಥ ಕುಮಾರಸ್ವಾಮಿ ಲೆಕ್ಕ ಕೊಟ್ಟಿದ್ದಾರೆ. ಡೆಲ್ಲಿ ಬೆಂಗಳೂರು ನಡುವೆ ಸೇತುವೆಯಾದ ಕುಮಾರಸ್ವಾಮಿ. 16ನೇ ಹಣಕಾಸು ಆಯೋಗದಲ್ಲಿ ಅಲ್ಪ ನ್ಯಾಯ, ಸ್ವಲ್ಪ ಪಾಲು. ಕೇಂದ್ರ ಸಚಿವ ಕುಮಾರಸ್ವಾಮಿ ಡೆಲ್ಲಿ ಮತ್ತು ಬೆಂಗಳೂರು ನಡುವೆ ಸಂಪರ್ಕ ಸೇತುವೆಯಾಗಿದ್ದಾರೆ. ರಾಜ್ಯ ಸರ್ಕಾರದ ಟೀಕೆಗಳಿಗೆ ತಕ್ಕ ಉತ್ತರವನ್ನ ನೀಡಿದ್ದಾರೆ. ನೀತಿ ಆಯೋಗದ ಸದಸ್ಯರೂ ಆದ ಎಚ್ಡಿಕೆ ತೆರಿಗೆ ಪಾಲು ತರುವಲ್ಲಿ ಯಶಸ್ವಿಯಾಗಿದ್ದು ಖುದ್ದು ಮಾಹಿತಿ ಹಂಚಿಕೊಂಡಿದ್ದಾರೆ. ಕೇಂದ್ರ ಹಣಕಾಸು ಸಚಿವೆ ಪ್ರಧಾನಿ ಮೋದಿಗೆ ಮನವಿ ಮಾಡಿದ್ದ ಕುಮಾರಸ್ವಾಮಿ, ದೇಶದ ಅಭಿವೃದ್ಧಿಗೆ ಕರ್ನಾಟಕ ಬೆಂಬಲವಾಗಿ ನಿಂತಿದೆ, ಕರ್ನಾಟಕ ಅಭಿವೃದ್ಧಿಗೆ ಹೆಚ್ಚು ಒತ್ತು ಕೊಡಬೇಕು ಅಂತ ಮನವಿ ಮಾಡಿದ್ರು. 15ನೇ ಹಣಕಾಸು ಆಯೋಗದಲ್ಲಿ ಶೇಕಡಾ 3.64% ಹಂಚಿಕೆಯಾಗಿದ್ದಂಥ ಪಾಲನ್ನ ರಿವೈಸ್ ಮಾಡಲಾಗಿದೆ. 16ನೇ ಹಣಕಾಸು ಆಯೋಗ ಕರ್ನಾಟಕಕ್ಕೆ ಶೇಕಡಾ 4.13% ತೆರಿಗೆ ಪಾಲು ಹಂಚಿಕೆಗೆ ಶಿಫಾರಸು ಜಾರಿಗೊಳಿಸಿದೆ. ಹೀಗಾಗಿ ರಾಜ್ಯಕ್ಕೆ 2026-27ನೇ ಸಾಲಿನಲ್ಲಿ 63,049 ಕೋಟಿ ತೆರಿಗೆ ಪಾಲು ನೀಡೋಕೆ ಕೇಂದ್ರದ ಒಪ್ಪಿಗೆ ಸಿಕ್ಕಂತಾಗಿದೆ. ಕಳೆದ 15ನೇ ಹಣಕಾಸು ಆಯೋಗದಲ್ಲಿದ್ದಂಥ 3.67 ಡಿವ್ಯಾಲ್ಯೂಯೇಷನ್ ಅಮೌಂಟ್ನ ಪರ್ಸೆಂಟೇಜ್ನಲ್ಲಿ ಈ ಬಾರಿ ಅದನ್ನು 4.17 ಏರಿಕೆ ಮಾಡ್ತಕ್ಕಂಥದ್ರ ಮುಖಾಂತರ ಸುಮಾರು 63,000 ಕೋಟಿ ರೂಪಾಯಿಗಳು ದೊರಕತಕ್ಕಂಥದ್ದು ಡಿವ್ಯಾಲ್ಯೂಯೇಷನ್ನ ಒಂದು ಸೆಕ್ಟರ್ನಲ್ಲಿ ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರದ ಈ ಟೀಕೆಗಳಿಗೆ ಉತ್ತರ ಕೊಟ್ಟಿದ್ದಾರೆ. ನೆರೆ ರಾಜ್ಯಗಳಿಗೆ ಖನಿಜ ಕಾರಿಡಾರ್ ಘೋಷಣೆ ಮಾಡಿ ರಾಜ್ಯಕ್ಕೆ ಹೆಚ್ಚಿನ ಅಭಿವೃದ್ಧಿಗೂ ಚಿಂತನೆ ನಡೆದಿದೆ. ರಾಜ್ಯಕ್ಕೆ ಹೈಸ್ಪೀಡ್ ರೈಲ್ವೆ ಯೋಜನೆ, ತೆಂಗಿನ ಬೆಳೆಗಾರರ ಪರವೂ ಎಚ್ಡಿಕೆ ಮನವಿಗೆ ಸ್ಪಂದನೆ ಸಿಕ್ಕಿದೆ. ಕಾಂಗ್ರೆಸ್ ಸರ್ಕಾರ ನಮ್ಮ ತೆರಿಗೆ ನಮ್ಮ ಹಕ್ಕು ಸೇರಿ ಕೇಂದ್ರದ ವಿರುದ್ಧ ಹೋರಾಟಕ್ಕೆ ಇಳಿದಿತ್ತು. ಇದನ್ನೆಲ್ಲ ಸರಿಪಡಿಸೋಕೆ ಕೇಂದ್ರದ ಪ್ರಮುಖರಿಗೆ ಮನವರಿಕೆ ಮಾಡಿಕೊಟ್ಟಂತಹ ಎಚ್ಡಿಕೆ ಸಕ್ಸಸ್ ಕಂಡಿದ್ದಾರೆ. ತೆಂಗು ಬೆಳೆಗಾರರ ಜೊತೆಗೆ ಇವತ್ತು ಕೊಕ್ಕೋ ಬೆಳೆಯತಕ್ಕಂಥದ್ದಕ್ಕೆ ಮತ್ತು ಕ್ಯಾಶ್ಯೂನೆಟ್ ಬೆಳೆಯತಕ್ಕಂಥ ವಿಷಯದಲ್ಲೂ ಪ್ರೋತ್ಸಾಹವನ್ನು ಕೊಡ್ತಕ್ಕಂಥ ಕೆಲವು ಯೋಜನೆಗಳನ್ನು ಘೋಷಣೆ ಮಾಡಿದ್ದಾರೆ. ಅದರ ಜೊತೆಯಲ್ಲಿ ಇವತ್ತು ಹೈದರಾಬಾದ್ ಬೆಂಗಳೂರು ಚೆನ್ನೈ ನಡುವೆ ಎಕ್ಸ್ಪ್ರೆಸ್ ರೈಲಿನ ಸಂಚಾರಕ್ಕೂ ಈ ಒಂದು ಬಜೆಟ್ನಲ್ಲಿ ಒಂದು ಘೋಷಣೆಯನ್ನು ಮಾಡಿದ್ದಾರೆ. ರಾಜ್ಯಕ್ಕೆ ಅನುದಾನ ನೀಡದೆ ತಾರತಮ್ಯ ಅಂತ ಹೋರಾಟ. ಕೇಂದ್ರದ ವಿರುದ್ಧ ಕಾಂಗ್ರೆಸ್ ಸರ್ಕಾರ ಮತ್ತೊಂದು ಸಮರ. ಆದರೆ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಅನುದಾನ ಹಂಚಿಕೆ ಸಮಾಧಾನ ತಂದಿಲ್ಲ. ಸದನದೊಳಗೆ ಹಾಗೆ ಸದನದ ಹೊರಗೆ ಕೇಂದ್ರದ ವಿರುದ್ಧ ಬೀದಿಗಿಳಿದು ಹೋರಾಡೋಕೆ ತಂತ್ರ ರೂಪಿಸುತ್ತಿದೆ. ಈಗಾಗಲೇ ನರೇಗಾ ಸಂಬಂಧ ದೇಶಾದ್ಯಂತ ಹೋರಾಟ ತೀವ್ರಗೊಳಿಸಿರುವಂತಹ ಕಾಂಗ್ರೆಸ್ಗೆ ಕೇಂದ್ರದ ಬಜೆಟ್ ಕೈಗೆ ಅಸ್ತ್ರ ಸಿಕ್ಕಂತಾಗಿದೆ. ಅನುದಾನ ಹಂಚಿಕೆ, ರಾಜ್ಯದ ಪಾಲಿನ ಜಿಎಸ್ಟಿ ಸೇರಿ ಹಲವು ವಿಚಾರಗಳನ್ನ ಮುಂದಿಟ್ಟು ಹೋರಾಟಕ್ಕೆ ಪ್ಲಾನ್ ರೂಪಿಸ್ತಾ ಇದೆ. ಮುಂಬರುವ ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಇದನ್ನೇ ಅಸ್ತ್ರವಾಗಿ ಬಳಸಿಕೊಳ್ಳೋಕೆ ತಂತ್ರವನ್ನ ರೂಪಿಸಿದೆ. ಒಟ್ಟಾರೆ 16ನೇ ಹಣಕಾಸು ಆಯೋಗ ದಕ್ಷಿಣ ಭಾರತದ ರಾಜ್ಯಗಳ ಆರ್ಥಿಕ ಅಸಮಾಧಾನವನ್ನ ತಣಿಸೋಕೆ ಕೇಂದ್ರ ಸರ್ಕಾರ ರಾಜತಾಂತ್ರಿಕ ಹೆಜ್ಜೆಯನ್ನ ಇರಿಸಿದಂತೆ ಕಾಣಿಸ್ತಾ ಇದೆ. ಸದ್ಯಕ್ಕೆ ತೆರಿಗೆ ಪಾಲು ಸೇರಿ ಹಲವು ಕಾರ್ಯಕ್ರಮಗಳನ್ನ ತರುವಲ್ಲಿ ಎಚ್ಡಿಕೆ ಸ್ವಲ್ಪ ಮಟ್ಟಿಗೆ ಸಕ್ಸಸ್ ಕಂಡಿದ್ದಾರೆ.
ಮಂಜುನಾಥ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.